ನನಗೆ ಗೊತ್ತಿಲ್ಲ ಯಾಕೆ ನಮ್ಮೂರಿನ ಹಳೆಯ ದೇವಸ್ಥಾನಗಳ ಹತ್ತಿರ ಇರುವ ಈ ಕೆರೆಗಳ ಬಗ್ಗೆ ಜನ ಜಾಸ್ತಿ ಮಾತಾಡಲ್ಲ ಅಂತ. ಹಗಲಿನಲ್ಲಿ ಪ್ರಶಾಂತವಾಗಿ ದೈವಿಕವಾಗಿ ಕಾಣುವ ಆ ನೀರು ಸೂರ್ಯ ಮುಳುಗುತ್ತಾ ಬಂದ ಹಾಗೆ ಹೇಗೆ ಭೀಕರವಾಗಿ ಬದಲಾಗುತ್ತೆ ಅನ್ನೋದು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಒಂದು ಗಳಿಗೆ ಅಲ್ಲಿ ದೇವಸ್ಥಾನದ ಗಂಟೆ ಸದ್ದು ಇರುತ್ತೆ, ಭಕ್ತಿಯ ಮಂತ್ರಗಳ ಪಠಣ ಇರುತ್ತೆ. ಆದರೆ ಮಧ್ಯರಾತ್ರಿ ಆದ ನಂತರ ಎಲ್ಲವೂ ಖಾಲಿ. ಬರೀ ನೀವು, ಆ ಕಪ್ಪು ನೀರು ಹಾಗೂ ಮೈ ಜುಮ್ಮೆನಿಸುವ ಮೌನ. ಹಳೆಯ ಕಾಲದವರು ಹೇಳ್ತಾರೆ, ಇಂಥ ಕೆರೆಗಳ ಅಡಿಯಲ್ಲಿ ಕೇವಲ ಪಾಚಿ ಇರೋದಿಲ್ಲ, ನೂರಾರು ವರ್ಷಗಳ ಕರಾಳ ರಹಸ್ಯಗಳು ಮಲಗಿರುತ್ತವೆ ಅಂತ. ನೀರಿನ ಆಳಕ್ಕೆ ಹೋದರೆ ಅದು ನಿಮ್ಮನ್ನು ಮೇಲೆ ಬರಲು ಬಿಡುತ್ತಾ ಅಥವಾ ತನ್ನ ಒಡಲಲ್ಲೇ ಶಾಶ್ವತವಾಗಿ ಅಡಗಿಸಿಕೊಳ್ಳುತ್ತಾ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇವತ್ತಿನ ಎಪಿಸೋಡ್ ಇದು ಬರೀ ಒಂದು ಕತೆ ಅಲ್ಲ. ಅಜಯ್ ಮತ್ತು ನರಸಿಂಹ ಭಟ್ಟರು ಕಾಡಿನ ಕರಾಳ ಆಕೃತಿಯಿಂದ ಪವಾಡ ಸದೃಶವಾಗಿ ಪಾರಾಗಿ ಬಂದಿದ್ದರು. ಆದರೆ ಆ ಭಯದ ನೆರಳು ಅವರನ್ನು ಬಿಟ್ಟು ಹೋಗಿರಲಿಲ್ಲ. ಕಾಡಿನ ದಟ್ಟ ಮೌನದ ನಡುವೆ ಅಜಯ್ ಕಂಡ ಹಸಿರು ಕಣ್ಣಿನ ಮಹಿಳೆ ಮತ್ತು ಆ ಶೂನ್ಯದಲ್ಲಿ ಕೇಳಿಬಂದ ದುಷ್ಟಶಕ್ತಿಯ ನಗು ಅಜಯ್ನ ಮನಸ್ಸನ್ನು ಹಗಲು ರಾತ್ರಿ ಸುಡುತ್ತಿದೆ. ಅವನು ಪ್ರಾಣದ ಹಂಗು ತೊರೆದು ತಂದಿರುವ ಹಳೆಯ ನಿಗೂಢ ಪುಸ್ತಕ ಬರೀ ಸಾಮಾನ್ಯ ಪುಸ್ತಕ ಅಲ್ಲ, ಅದು ಅವನ ಹಣೆಬರಹವನ್ನೇ ಬದಲಿಸಬಲ್ಲ ಒಂದು ಶಕ್ತಿ. ನೀರಿನ ಅಡಿಯಲ್ಲಿ ಉಸಿರುಗಟ್ಟುವ ಮೌನ, ಅಜಯ್ನ ಕಾಲುಗಳನ್ನು ಬಿಗಿದಪ್ಪಿದ ಆ ತಣ್ಣನೆಯ ಸ್ಪರ್ಶ, ಅದು ಸಾವಿನ ಅಪ್ಪುಗೆಯೋ ಅಥವಾ ಯಾವುದೋ ಜನ್ಮಾಂತರದ ಬಂಧವೋ. ದೇಹದ ಪ್ರತಿ ಅಣುವು ಆಮ್ಲಜನಕಕ್ಕಾಗಿ ಆತೊರೆಯುತ್ತಿದ್ದರೆ ಅಜಯ್ನ ಕಣ್ಣುಗಳ ಮುಂದೆ ಕತ್ತಲೆಯನ್ನು ಸೀಳಿ ಕಾಣಿಸಿದ್ದು ಆ ಅದ್ಭುತ ಹಸಿರು ಬೆಳಕು. ಸಾವು ಇಷ್ಟು ಹತ್ತಿರವಿದೆಯೇ ಅಥವಾ ಇದು ಯಾವುದೋ ಮಹಾನ್ ರಹಸ್ಯದ ಆರಂಭವೇ? ಕಾಡಿನ ಗಡಿಯನ್ನು ದಾಟಿ ಅಜಯ್ ಮತ್ತು ನರಸಿಂಹ ಭಟ್ಟರು ಗ್ರಾಮದ ಕಡೆಗೆ ಬಂದಾಗ ಅವರು ಪೂರ್ತಿ ದಣಿದಿದ್ದರು. ಅಜಯ್ನ ಮುಖದ ಮೇಲೆ ಆತಂಕದ ಗೆರೆಗಳಿದ್ದವು. ನರಸಿಂಹ ಭಟ್ಟರ ಮನೆಯ ಹತ್ತಿರ ಬಂದಾಗ ಭಟ್ಟರು ತಕ್ಷಣ ಹೊಸ್ತಿಲಿನ ಹೊರಗೆ ನಿಂತರು. ಅವರ ಮುಖದಲ್ಲಿ ಅನಿರೀಕ್ಷಿತ ಗಾಂಭೀರ್ಯವಿತ್ತು. ಅಜಯ್, ಅಲ್ಲೇ ನಿಲ್ಲು, ಒಂದು ಹೆಜ್ಜೆಯನ್ನು ಮುಂದೆ ಇಡಬೇಡ ಎಂದು ಭಟ್ಟರು ಹೇಳಿದರು. ಅಜಯ್ ಅಲ್ಲೇ ಸ್ತಬ್ಧನಾದ. ಭಟ್ಟರು ಮನೆಯವರನ್ನು ಕೂಗಿ ಉಪ್ಪು ನೀರು ತರಿಸಿದರು. ಅಜಯ್ ಆಶ್ಚರ್ಯದಿಂದ, ಭಟ್ಟರೆ, ಇಷ್ಟು ಸುಸ್ತಾಗಿದ್ದೇವೆ, ಮೊದಲು ಒಳಗೆ ಹೋಗಿ ವಿಶ್ರಮಿಸೋಣ, ಈ ಉಪ್ಪು ನೀರು ಯಾಕೆ ಎಂದು ಕೇಳಿದ. ಅಜಯ್, ನಾವು ಬಂದಿರುವ ಜಾಗ ಸಾಮಾನ್ಯವಾದದ್ದಲ್ಲ. ಆ ಕಾಡಿನ ಕರಾಳ ಶಕ್ತಿಗಳು, ಆ ಕಪ್ಪು ಆಕೃತಿ ನಮ್ಮ ಉಸಿರಿನಲ್ಲೇ ಅಂಟಿಕೊಂಡು ಬಂದಿರಬಹುದು. ಉಪ್ಪು ನೀರು ಕೇವಲ ನೀರಲ್ಲ, ಅದು ನಕಾರಾತ್ಮಕ ಶಕ್ತಿಯನ್ನು ಒಡೆದೋಡಿಸುವ ಕವಚ. ಹೊಸ್ತಿಲು ದಾಟುವ ಮೊದಲು ಈ ಶುದ್ಧೀಕರಣವಾಗಲೇಬೇಕು ಎಂದು ಭಟ್ಟರು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದರು. ಶುದ್ಧೀಕರಣವಾದ ಮೇಲೆ ಅವರಿಬ್ಬರು ಉಪ್ಪು ನೀರಿನಿಂದ ಕಾಲು ತೊಳೆದುಕೊಂಡರು. ಕಾಲುಗಳನ್ನು ತೊಳೆದುಕೊಂಡ ಮೇಲೆ ಭಟ್ಟರು ಮಂತ್ರ ಪಠಿಸುತ್ತಾ ಮನೆಯೊಳಗೆ ಹೋದರು. ಆದರೆ ಅಜಯ್ ಒಂದು ಹೆಜ್ಜೆ ಇಡಲು ಹೋದಾಗ ಅವನ ಎದೆಗೆ ಯಾರೋ ಜೋರಾಗಿ ಒದ್ದಂತಾಯಿತು. ಅವನ ಕಾಲುಗಳು ಕಲ್ಲಿನಂತೆ ಜಡವಾದವು. ಶ್ವಾಸಕೋಶಕ್ಕೆ ಗಾಳಿ ಸಿಗದಂತೆ ಭಾಸವಾಯಿತು. ಕಣ್ಣೆದುರೇ ಕತ್ತಲೆ ಕವಿಯಿತು. ಭಟ್ಟರು ತಿರುಗಿ ನೋಡಿದಾಗ ಅಜಯ್ನ ಮುಖ ಕಪ್ಪು ಬಣ್ಣ ಆಗಿತ್ತು. ಭಟ್ಟರು ತಕ್ಷಣವೇ ಅರಿತರು. ಅಜಯ್ ತನ್ನ ಕೈಯಲ್ಲಿ ಆ ರಹಸ್ಯ ಪುಸ್ತಕವನ್ನು ಹಿಡಿದಿದ್ದ. ಅಜಯ್, ಆ ಪುಸ್ತಕದ ಶಕ್ತಿ ಈ ಮನೆಯ ಸಾತ್ವಿಕ ಕಂಪನಗಳಿಗೆ ವಿರುದ್ಧವಾಗಿದೆ. ಆ ಪುಸ್ತಕ ನಿನ್ನನ್ನು ಒಳಗೆ ಬಿಡುತ್ತಿಲ್ಲ. ಕೂಡಲೇ ಅದನ್ನು ಹೊರಗಿನ ದೇವಸ್ಥಾನದ ಜಗುಲಿಯ ಮೇಲಿಟ್ಟು ಬಾ ಎಂದು ಕಿರುಚಿದರು. ಅಜಯ್ ಹೇಗೋ ಕಷ್ಟಪಟ್ಟು ಪುಸ್ತಕವನ್ನು ಹೊರಗಿಟ್ಟು ಬಂದಾಗ ಮಾತ್ರ ಅವನಿಗೆ ಉಸಿರು ಮರಳಿ ಬಂದಂತಾಯಿತು. ಅದು ಬರೀ ಪುಸ್ತಕವಾಗಿರಲಿಲ್ಲ, ಒಂದು ಜೀವಂತ ಶಕ್ತಿಯಾಗಿತ್ತು. ವಿಶ್ರಾಂತಿಯ ನಂತರ ನರಸಿಂಹ ಭಟ್ಟರು ಧ್ಯಾನಕ್ಕೆ ಕುಳಿತರು. ಪೂಜಾ ಕೋಣೆಯಲ್ಲಿ ಗಂಧದ ಧೂಪದ ನಡುವೆ ಭಟ್ಟರು ಮಂತ್ರ ಪಠಿಸುತ್ತಿದ್ದರೆ ಅಜಯ್ ಅಸಹಾಯಕನಾಗಿ ಕುಳಿತಿದ್ದ. ಧ್ಯಾನ ಮುಗಿಸಿ ಬಂದ ಭಟ್ಟರ ಕಣ್ಣುಗಳಲ್ಲಿ ಒಂದು ರೀತಿಯ ತೇವವಿತ್ತು. ಅವರು ಅಜಯ್ನ ಹೆಗಲ ಮೇಲೆ ಕೈಯಿಟ್ಟು ಹೇಳಿದರು, ಅಜಯ್, ಇದು ಸಾಮಾನ್ಯ ಪುಸ್ತಕವಲ್ಲ. ಇದು ನಿನ್ನ ಪೂರ್ವಜರು ತಮ್ಮ ರಕ್ತದಿಂದ ಬರೆದ ಇತಿಹಾಸ. ಇದು ನಿನ್ನ ಅಜ್ಜಪ್ಪನ ಮನೆಯ ದೇವಸ್ಥಾನಕ್ಕೆ ಸೇರಬೇಕಾದ ಆಸ್ತಿ. ಆದರೆ ನೆನಪಿಡು, ನೀನು ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿದ್ದೀಯ. ದುಷ್ಟಶಕ್ತಿಗಳ ಕಣ್ಣು ಇದರ ಮೇಲಿದೆ. ಭಟ್ಟರು ಅಜಯ್ನ ಕೈಗೆ ಒಂದು ಮಂತ್ರಿಸಿದ ಕಪ್ಪು ರಕ್ಷಾ ದಾರವನ್ನು ಕಟ್ಟಿದರು. ಇದು ನಿನ್ನನ್ನು ಕಾಯುತ್ತದೆ, ಆದರೆ ಸ್ನಾನ ಮಾಡುವಾಗ ಅಥವಾ ಅಶುದ್ಧವಾದಾಗ ಇದು ಬಿಚ್ಚದಂತೆ ನೋಡಿಕೋ ಎಂದು ಎಚ್ಚರಿಸಿದರು. ಅಜಯ್ ತನ್ನ ಅಜ್ಜಪ್ಪನ ಮನೆಗೆ ಮರಳಿದಾಗ ಅಲ್ಲಿ ಸಾಕ್ಷಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಕಾಯುತ್ತಿದ್ದಳು. ಅವನ ಗಾಯಗಳನ್ನು ಕಂಡು ಅವಳು ಬಿಕ್ಕಳಿಸಿ ಅತ್ತಳು. ಯಾಕೆ ಅಜಯ್ ಇಷ್ಟೆಲ್ಲ ಕಷ್ಟಪಡ್ತಿದ್ಯಾ ಎಂದು ಅವಳು ಕೇಳಿದಾಗ ಅಜಯ್ ಮೌನವಾಗಿ ಆ ಪುಸ್ತಕವನ್ನು ತೋರಿಸಿದ. ಅವರಿಬ್ಬರು ಆ ಪುಸ್ತಕವನ್ನು ತೆರೆಯಲು ಪ್ರಯತ್ನಿಸುತ್ತಿದ್ದರು. ಆದರೆ ಅದು ಕಲ್ಲನ್ನು ಅಂಟಿಸಿದಂತೆ ಬಿಗಿಯಾಗಿತ್ತು. ಅದರ ಮೇಲಿನ ಹಾವಿನ ವಿನ್ಯಾಸದ ಒಂದು ರಂಧ್ರವಿತ್ತು.
ಅಜಯ್ಗೆ ಅಜ್ಜನ ಮಾತು ನೆನಪಾಯಿತು. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆ ಮುಚ್ಚಿದ ಕೋಣೆಯೊಳಗಿನ ಪೆಟ್ಟಿಗೆಯಲ್ಲಿದೆ. ಆದರೆ ಅದನ್ನು ತೆರೆಯುವ ಕೀಲಿ ಕೈ ಇಡೀ ಮನೆಯಲ್ಲಿ ಎಲ್ಲೂ ಇರಲಿಲ್ಲ. ಬೇಸರದಿಂದ ಅವರಿಬ್ಬರು ದೈವಸ್ಥಾನದ ಎದುರು ಕುಳಿತರು. ಆಗಲೇ ನಡೆದಿದ್ದು ಒಂದು ದೊಡ್ಡ ಪವಾಡ. ಒಂದು ಬೃಹತ್ ನಾಗರ ಹಾವು. ಅದರ ಕಣ್ಣುಗಳು ಹಸಿರು ಮಣಿಗಳಂತೆ ಹೊಳೆಯುತ್ತಿದ್ದವು. ಸಾಕ್ಷಿ ಭಯದಿಂದ ಅಜಯನನ್ನು ತಬ್ಬಿಕೊಂಡಳು. ಆ ಹಾವು ದೈವಸ್ಥಾನದ ಒಳಗೆ ಹೋಗಿ ಪುಸ್ತಕದ ಮೇಲೆ ಕುಳಿತುಕೊಂಡಿತ್ತು. ಅಜಯ್ ಭಯವನ್ನು ಮೀರಿ ಒಳಗೆ ಹೋದಾಗ ಕಂಡಿದ್ದು ಪುಸ್ತಕದ ಮೇಲಿದ್ದ ರಂಧ್ರದಲ್ಲಿ ಈಗ ಒಂದು ಪುರಾತನ ಕೀಲಿಕೈ ಇತ್ತು. ಆ ಹಾವು ಕೀಲಿಕೈ ನೀಡಲು ಬಂದ ದೈವದೂತನಂತಿತ್ತು. ಅಜಯ್ ಕೀಲಿಕೈ ತಿರುಗಿಸಿದಾಗ ಪುಸ್ತಕದ ಪುಟಗಳು ತಾವಾಗಿಯೇ ತೆರೆದುಕೊಂಡವು. ದೈವಸ್ಥಾನದ ಒಳಗಿನ ಆ ಪುಟ್ಟ ಬೆಳಕಿನಲ್ಲಿ ಸಾಕ್ಷಿ ಮತ್ತು ಅಜಯ್ ಆ ನಿಗೂಢ ಪುಸ್ತಕದ ಮುಂದೆ ಕುಳಿತಿದ್ದರು. ಸಾಕ್ಷಿ ನಡಗುವ ಕೈಗಳಿಂದ ಆ ಹಳೆಯ ಪುಟಗಳನ್ನು ಸರಿಸಿದಳು. ಆ ಪುಸ್ತಕದಿಂದ ಹೊರಬರುತ್ತಿದ್ದ ವಾಸನೆ ಯಾವುದೋ ಶತಮಾನಗಳ ಹಿಂದಿನ ಘಮವನ್ನು ನೆನಪಿಸುತ್ತಿತ್ತು. ಅವಳು ದೇವನಾಗರಿಯ ಲಿಪಿಯ ಅಕ್ಷರಗಳ ಮೇಲೆ ಬೆರಳು ಆಡಿಸುತ್ತಾ ಓದಲು ಶುರು ಮಾಡಿದಳು. ಅಜಯ್ ಅವಳ ಪಕ್ಕದಲ್ಲೇ ಕುಳಿತು ಪ್ರತಿಯೊಂದು ಪದವನ್ನು ಆಸಕ್ತಿಯಿಂದ ಆಲಿಸುತ್ತಿದ್ದ. ಅಜಯ್, ಇಲ್ಲಿ ಕೇಳು. ಸಾಕ್ಷಿಯ ಧ್ವನಿ ಗಂಭೀರವಾಯಿತು. ಇದರಲ್ಲಿ ಬರೆದಿದೆ, ಸಾವಿರಾರು ವರ್ಷಗಳ ಹಿಂದೆ ಕೇವಲ ಭಕ್ತಿಯನ್ನೇ ಉಸಿರಾಗಿಸಿಕೊಂಡಿದ್ದ ದಿವಾಕರ ಮುನಿ ಎಂಬ ತಪಸ್ವಿಗಳು ಕೇರಳದ ದಟ್ಟ ಕಾಡುಗಳಲ್ಲಿ ತಪಸ್ಸು ಮಾಡುತ್ತಿದ್ದರು. ಆಗ ಒಬ್ಬ ಪುಟ್ಟ ಬಾಲಕ ಬಂದು ಅವರ ಪೂಜಾ ಸಾಮಗ್ರಿಗಳನ್ನು ಅಡಗಿಸಿಟ್ಟು ಕಾಟ ಕೊಡುತ್ತಿದ್ದನಂತೆ. ಮುನಿಗಳು ಒಮ್ಮೆ ಕೋಪದಿಂದ ಆ ಬಾಲಕನನ್ನು ಗದರಿಸಿದಾಗ ಆ ಬಾಲಕ ನಗುನಗುತ್ತಾ ಒಂದು ಮಾತು ಹೇಳಿದ, ನನ್ನನ್ನು ನೋಡಬೇಕೆಂದರೆ ಅನಂತನ ಕಾಡಿಗೆ ಬಾ ಎಂದು ಹೇಳಿ ಅಲ್ಲಿಂದ ಮಾಯವಾದ. ಸಾಕ್ಷಿ ಒಂದು ಕ್ಷಣ ಅಜಯ್ನನ್ನು ನೋಡಿದಳು. ಅಜಯ್ ಕಣ್ಣು ಮಿಟುಕಿಸದೆ ಕೇಳುತ್ತಿದ್ದ. ಅವಳು ಕತೆ ಮುಂದುವರಿಸಿದಳು. ಮುನಿಗಳು ಅರಸುತ್ತಾ ಹೋದಾಗ ಒಂದು ದೊಡ್ಡ ಇಡಪ್ಪ, ಅಂದರೆ ಮಹುವ ಮರ ಬುಡ ಮೇಲಾಗಿ ಬಿದ್ದಿತ್ತು. ಆ ಕ್ಷಣದಲ್ಲೇ ಆ ಮರವು 8 ಮೈಲಿ ಉದ್ದದ ಬೃಹತ್ ವಿಷ್ಣುವಿನ ರೂಪವಾಗಿ ಬದಲಾಯಿತು. 1000 ಹೆಡೆಯ ಆದಿಶೇಷನ ಮೇಲೆ ಮಲಗಿದ್ದ ಆ ರೂಪ ಎಷ್ಟು ದೊಡ್ಡದಾಗಿತ್ತೆಂದರೆ ಮುನಿಗಳಿಗೆ ಅದರ ಪೂರ್ಣ ದರ್ಶನ ಪಡೆಯಲು ಸಾಧ್ಯವಾಗಲಿಲ್ಲ. ಅವರ ಪ್ರಾರ್ಥನೆಯ ಮೇರೆಗೆ ಭಗವಂತನು ಮನುಷ್ಯರು ನೋಡುವಂತೆ 18 ಅಡಿ ರೂಪಕ್ಕೆ ಸಂಕುಚಿತಗೊಂಡನು. ಇದೇ ಇಂದು ಜಗತ್ತೇ ಬೆರಗಾಗುವ ಪದ್ಮನಾಭನ ಮೂರ್ತಿಯ ಉಗಮ. ಅಜಯ್ ದೇವಸ್ಥಾನದ ಮೂರ್ತಿಯನ್ನು ದಿಟ್ಟಿಸಿ ನೋಡಿದ. ಸಾಕ್ಷಿ ಪುಟ ತಿರುಗಿಸಿ ಮುಂದಿನ ಭಾಗ ಓದಲು ಶುರು ಮಾಡಿದಳು. 18ನೇ ಶತಮಾನದಲ್ಲಿ ರಾಜ ಮಾರ್ತಾಂಡವರ್ಮರು ಈ ದೇವಾಲಯದ ನಿಜವಾದ ಶಿಲ್ಪಿಗಳಾದರು. ಅವರು ಕೇವಲ ಕಲ್ಲಿನಿಂದ ಗುಡಿ ಕಟ್ಟಲಿಲ್ಲ. 1750ರಲ್ಲಿ ತ್ರಿಪ್ಪಡಿ ದಾನಂ ಎಂಬ ವಿಶಿಷ್ಟ ವಿಧಿಯ ಮೂಲಕ ಅವರು ತಮ್ಮ ಇಡೀ ರಾಜ್ಯ, ಅಪಾರ ಸಂಪತ್ತು ಮತ್ತು ಅಧಿಕಾರವನ್ನು ಪದ್ಮನಾಭ ಸ್ವಾಮಿಯ ಪಾದಕ್ಕೆ ಅರ್ಪಿಸಿದರು. ಅಂದಿನಿಂದ ಆ ಅರಸರು ತಮಗೆ ತಾವು ರಾಜರೆಂದು ಕರೆದುಕೊಳ್ಳುವುದನ್ನು ನಿಲ್ಲಿಸಿ ಪದ್ಮನಾಭದಾಸ, ಅಂದರೆ ದೈವದ ಸೇವಕ ಎಂದು ಕರೆದುಕೊಂಡರು. ಬ್ರಿಟಿಷರ ಮತ್ತು ವೈರಿಗಳ ದಾಳಿಯಿಂದ ಈ ಪವಿತ್ರ ಸಂಪತ್ತನ್ನು ರಕ್ಷಿಸಲು ದೇವಾಲಯದ ಅಡಿಯಲ್ಲಿ 6 ರಹಸ್ಯದ ಕೋಣೆಗಳನ್ನು ನಿರ್ಮಿಸಲಾಯಿತು. ಈಗ ಸಾಕ್ಷಿಯ ಧ್ವನಿಯಲ್ಲಿ ಕುತೂಹಲ ಮತ್ತು ಆತಂಕ ಹೆಚ್ಚಾಯಿತು. ಇಲ್ಲಿ ನೋಡು ಅಜಯ್, ಆ ಕೋಣೆಗಳ ವಿವರ ಇಲ್ಲಿದೆ. ಕೋಣೆ ಒಂದರಲ್ಲಿ ಸುಮಾರು 1000 kg ತೂಕದ ಚಿನ್ನದ ನಾಣ್ಯಗಳು, ರೋಮನ್ ಮತ್ತು ನೆಪೋಲಿಯನ್ ಕಾಲದ ಅಪರೂಪದ ನಾಣ್ಯಗಳು, 18 ಅಡಿ ಉದ್ದದ ಶುದ್ಧ ಚಿನ್ನದ ಸರಗಳು, ವಜ್ರ ವೈಡೂರ್ಯಗಳಿಂದ ಕೂಡಿದ ಕಿರೀಟಗಳಿವೆ. ಅಷ್ಟೇ ಅಲ್ಲ, 3.5 ಅಡಿ ಎತ್ತರದ ಶುದ್ಧ ಚಿನ್ನದ ಮಹಾವಿಷ್ಣು ವಿಗ್ರಹ ಮತ್ತು 100 ಚಿನ್ನದ ತೆಂಗಿನಕಾಯಿ ಮಾದರಿಗಳು ಇಲ್ಲಿವೆ. ಕೋಣೆ 3 ಮತ್ತು 4ರಲ್ಲಿ ದೇವರ ದೈನಂದಿನ ಪೂಜೆಗೆ ಬೇಕಾದ ಚಿನ್ನ ಮತ್ತು ಬೆಳ್ಳಿಯ ಪಾತ್ರೆಗಳು, ಅಲಂಕಾರಿಕ ಆಭರಣಗಳು ಮತ್ತು ಉತ್ಸವಗಳ ಸಮಯದಲ್ಲಿ ಬಳಸುವ ವಿಶೇಷ ಆಭರಣಗಳನ್ನು ಇರಿಸಲಾಗಿದೆ. ಕೋಣೆ 5ರಲ್ಲಿ ದೇವಾಲಯದ ಆಚರಣೆಗಳಿಗೆ ಸಂಬಂಧಿಸಿದ ವಸ್ತುಗಳು, ಪೂಜಾ ವಿಧಿವಿಧಾನಗಳಿಗೆ ಬಳಸುವ ಕಂಚಿನ ಪಾತ್ರೆಗಳು, ದೀಪಗಳು ಮತ್ತು ಹಳೆ ಕಾಲದ ಧಾರ್ಮಿಕ ವಸ್ತುಗಳು ಇವೆ. ಸಾಕ್ಷಿ ಉಸಿರು ಬಿಗಿಹಿಡಿದು ಕೊನೆಯ ಪುಟಕ್ಕೆ ಬಂದಳು. ಅವಳ ಕಣ್ಣುಗಳು ಅರಳಿದವು. ಅಜಯ್ ಈಗ ಕೊನೆಯ ಕೋಣೆಯ ಬಗ್ಗೆ ಬರೆದಿದ್ದಾರೆ ಎಂದು ಹೇಳಿದಳು. ಅದನ್ನು ಕೇಳಿ ಅಜಯ್ ಕುತೂಹಲದಿಂದ ಅವಳ ಹತ್ತಿರ ಸರಿದು ಕುಳಿತ. ಆದರೆ ಸಾಕ್ಷಿ ಮೌನವಾದಳು. ಅವಳ ಮುಖ ಬಿಳುಚಿಕೊಂಡಿತು. ಏನಾಯ್ತು ಸಾಕ್ಷಿ, ಮುಂದೆ ಓದು ಎಂದು ಅಜಯ್ ಅವಸರಿಸಿದ. ಸಾಕ್ಷಿ ತಲೆ ತಗ್ಗಿಸಿ ಹೇಳಿದಳು, ಅಜಯ್, ಇಲ್ಲಿ ಏನೂ ಬರೆದಿಲ್ಲ. ಈ ಪುಟ ಪೂರ್ತಿ ಖಾಲಿಯಾಗಿದೆ. ಬರಹಗಳಿಲ್ಲ, ಚಿತ್ರಗಳಿಲ್ಲ, ಬರೀ ಶೂನ್ಯ. ಅದನ್ನು ಕೇಳಿ ಅಜಯ್ ಆಶ್ಚರ್ಯದಿಂದ ಪುಸ್ತಕವನ್ನು ತಾನೇ ನೋಡಿದ. ಹೌದು, ಕೊನೆಯ ಕೋಣೆಯ ವಿವರವಿರಬೇಕಾದ ಪುಟ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಆದರೆ ಆ ಖಾಲಿ ಪುಟದ ಮಧ್ಯದಲ್ಲಿ
ಒಂದು ಸಣ್ಣ ಸಾಲು ಮಾತ್ರ ಮಿನುಗುತ್ತಿತ್ತು. ಅದು ರಕ್ತದ ಬಣ್ಣದಲ್ಲಿ ಕಂಡಂತೆ ಭಾಸವಾಯಿತು. ಅಜಯ್ ಅದನ್ನು ಗಟ್ಟಿಯಾಗಿ ಓದಿದ. ಸತ್ಯವನ್ನು ಓದಬಾರದು, ಸತ್ಯವನ್ನು ಅನುಭವಿಸಬೇಕು. ಯಾರ ರಕ್ತದಲ್ಲಿ ಪದ್ಮನಾಭನ ದಾಸನ ಕಿಚ್ಚಿದೆಯೋ ಅವರಿಗೆ ಮಾತ್ರ ಈ ದಾರಿ ತೆರೆಯುವುದು ಎಂದು ಬರೆದಿತ್ತು. ಅಜಯ್ ಒಬ್ಬನೇ ಆ ಕತ್ತಲೆಯಲ್ಲಿ ನಿಂತಿದ್ದ. ಆ ಖಾಲಿ ಪುಟದ ರಹಸ್ಯ ಅವನನ್ನು ಕಾಡತೊಡಗಿತ್ತು. ದಣಿವಿನಿಂದ ಮತ್ತು ಈ ನಿಗೂಢತೆಯ ಒತ್ತಡದಿಂದ ಮುಕ್ತಿ ಪಡೆಯಲು ಅವನು ಸ್ನಾನ ಮಾಡಲು ನಿರ್ಧರಿಸಿದ. ಅವನ ಅರಿವಿಗೆ ಬಾರದಂತೆ ಅವನ ವಿಧಿಯೇ ಅವನನ್ನು ಆ ವಾಸುಕಿ ಕೆರೆಯ ಕಡೆಗೆ ಎಳೆಯುತ್ತಿತ್ತು. ಅವನಿಗೆ ತಿಳಿದಿರಲಿಲ್ಲ ಆ ಪುಸ್ತಕದ ಕೊನೆಯ ವಾಕ್ಯದ ಅರ್ಥ ಅವನ ಜೀವನದ ಅತ್ಯಂತ ಕರಾಳ ಮತ್ತು ರೋಚಕ ರಹಸ್ಯವನ್ನು ಆ ರಾತ್ರಿಯೇ ತೆರೆಯಲಿದೆ ಎಂದು. ರಾತ್ರಿಯ ಮೌನ ಆವರಿಸಿತ್ತು. ಸಾಕ್ಷಿ ಮನೆಗೆ ಹೋದ ಮೇಲೆ ಅಜಯ್ ದಣಿವಿನಿಂದ ಸ್ನಾನ ಮಾಡಲು ತೀರ್ಮಾನಿಸಿದ. ಅಜ್ಜಪ್ಪನ ಮನೆಯ ಹಿಂದಿದ್ದ ವಾಸುಕಿ ಕೆರೆ ಅತಿ ಪ್ರಾಚೀನವಾದದ್ದು. ಅದರ ನೀರು ಕಪ್ಪು ಕನ್ನಡಿಯಂತೆ ನಿಶ್ಚಲವಾಗಿತ್ತು. ಅಜಯ್ ಕೆರೆಗೆ ಇಳಿದು ಮುಳುಗು ಹಾಕಿದ. ನೀರಿನ ತಂಪು ಅವನ ತಲೆಯನ್ನು ತಂಪಾಗಿಸಿತು. ಮತ್ತೊಂದು ಬಾರಿ ಮುಳುಗಿ ಮೇಲೆ ಬಂದಾಗ ಅವನು ಗಮನಿಸದ ಒಂದು ಅದ್ಭುತ ನಡೆಯಿತು. ದೈವಸ್ಥಾನದ ವಿಗ್ರಹದ ಹಿಂದಿದ್ದ ಆ ರಂಧ್ರದಿಂದ ಒಂದು ಹಸಿರು ಬೆಳಕಿನ ರೇಖೆ ಕೆರೆಯ ನೀರಿನ ಮೇಲೆ ಮೂಡಿತ್ತು. ಅಜಯ್ ಮತ್ತೆ ಮುಳುಗಿದಾಗ ಈ ಬಾರಿ ಅವನು ಮೇಲೆ ಬರಲೇ ಇಲ್ಲ. ನೀರಿನ ಆಳದಲ್ಲಿ ಅವನ ಕೈಗೆ ಕಟ್ಟಿದ ರಕ್ಷಾದಾರ ತಾನಾಗಿಯೇ ಬಿಚ್ಚಿ ಹೋಯಿತು. ಅಜಯ್ಗೆ ಉಸಿರುಗಟ್ಟುತ್ತಿತ್ತು. ಪ್ರಜ್ಞೆ ತಪ್ಪಿದಂತಾಗಿತ್ತು. ಆಗಲೇ ಅವನ ಕಾಲಿಗೆ ಆ ತಣ್ಣನೆಯ ಸ್ಪರ್ಶವಾಯಿತು. ಅದೇ ಹಸಿರು ಕಣ್ಣಿನ ನಾಗರಹಾವು. ಅದು ಅವನನ್ನು ಸಾವಿನ ಕಡೆಗೆ ಎಳೆಯುತ್ತಿರಲಿಲ್ಲ, ಬದಲಾಗಿ ಕೆರೆಯ ಅಡಿಯಲ್ಲಿದ್ದ ಒಂದು ರಹಸ್ಯ ಗೋಡೆಯ ಕಡೆ ಕರೆದೊಯ್ಯುತ್ತಿತ್ತು. ಅಲ್ಲಿ ಆ ಗೋಡೆಯ ಮೇಲೆ ಪುಸ್ತಕದಲ್ಲಿದ್ದ ಹಾವಿನ ಮುದ್ರೆ ಇತ್ತು. ಅಜಯ್ ನೀರಿನ ಆಳದಲ್ಲಿದ್ದ ಆ ಹಸಿರು ಕಣ್ಣಿನ ಬೃಹತ್ ನಾಗರ ಹಾವಿನೊಂದಿಗೆ ಕೆರೆಯ ತಳಕ್ಕೆ ತಲುಪಿದ್ದ. ಅವನ ಶ್ವಾಸಕೋಶದಲ್ಲಿ ಆಮ್ಲಜನಕ ತೀರ ಕಡಿಮೆಯಾಗಿತ್ತು. ಪ್ರಜ್ಞೆ ತಪ್ಪುವ ಸ್ಥಿತಿ. ಆದರೆ ಆ ಕ್ಷಣದಲ್ಲಿ ಅವನ ಕಣ್ಣುಗಳ ಮುಂದೆ ಕಂಡದ್ದು ಯಾವುದೋ ಮಾಯಲೋಕದಂತೆ ಭಾಸವಾಯಿತು. ಕೆರೆಯ ಒಂದು ಬದಿಯ ಕಲ್ಲಿನ ಗೋಡೆಯ ಮೇಲೆ ಅದೇ ಹಾವಿನ ವಿನ್ಯಾಸದ ಮುದ್ರೆ ಇತ್ತು. ಆ ಪುಸ್ತಕದ ಮೇಲಿದ್ದ ಅದೇ ರಂಧ್ರದ ಗುರುತು. ಅಜಯ್ ಈಗ ಕೇವಲ ಒಂದು ಕೆರೆಯ ಆಳದಲ್ಲಿಲ್ಲ, ಅವನು ಶತಮಾನಗಳ ರಹಸ್ಯದ ಬಾಗಿಲನ್ನು ತಟ್ಟಿದ್ದಾನೆ. ಆದರೆ ಮುಂದೆ ಕಾದಿರುವುದು ದೈವದ ದರ್ಶನವೋ ಅಥವಾ ಸಾವಿನ ಸಂಚೋ. ಅಂದ ಹಾಗೆ ಆ ನೀರಿನ ಅಡಿಯಲ್ಲಿ ಆ ರಹಸ್ಯದ ದ್ವಾರ ಹೇಗೆ ಬಂತು? ಅದನ್ನು ಯಾರು ನಿರ್ಮಿಸಿದ್ದಾರೆ? ಅಜಯ್ ಸ್ಪರ್ಶಿಸಿದ ಆ ಮುದ್ರೆ ಯಾವ ಶಕ್ತಿ? ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ಅಜಯ್ ಬದುಕಿ ಮೇಲಕ್ಕೆ ಬರುತ್ತಾನಾ ಅಥವಾ ಅವನು ಇನ್ನೊಂದು ಲೋಕಕ್ಕೆ ಎಳೆಯಲ್ಪಡುತ್ತಾನಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ ನಮ್ಮ ಮುಂದಿನ ರೋಚಕ ಸಂಚಿಕೆಯಲ್ಲಿ. ಅಯ್ಯೋ, ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನಮ್ಮ ನೆಕ್ಸ್ಟ್ ವೀಡಿಯೋಸಲ್ಲಿ ಅದನ್ನು ನಾವು ಸರಿಪಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ನಮ್ಮ ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತನುಷ್ ಪ್ರಕಾಶ್ ಸೈನಿಂಗ್ ಆಫ್.